ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ವರದಿಯನ್ನ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಆರೋಗ್ಯ ಸಚಿವರು ಎಚ್ಚೆತ್ತುಕೊಂಡಿದ್ದಾರೆ. ಔಷಧಿಯಲ್ಲಿ ಸಮಸ್ಯೆ ಆಗಿದ್ರೆ ಚೆಕ್ ಮಾಡೋಕೆ ಹೇಳಲಾಗಿದೆ. ರಾಜೀವ್ ಗಾಂಧಿ ಆಸ್ಪತ್ರೆಯ ವೈದ್ಯರು ಭೇಟಿಯನ್ನ ನೀಡಿದ್ರು, ಯಾವುದೇ ಲೋಪ ಕಂಡು ಬಂದಿಲ್ಲ ಅಂತ ಹೇಳಿದ್ದಾರೆ. ಆದಾಗ್ಯೂ ಲೋಪ ಇದ್ರೆ, ನಿರ್ಲಕ್ಷ್ಯ ಕಂಡ್ರೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುತ್ತೀವಿ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ಇನ್ನೊಂದು ವಾರದಲ್ಲಿ ವರದಿ ಸಿಗುತ್ತೆ. ಪ್ರಕರಣವನ್ನ ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ನಾವು ಯಾರು ತಪ್ಪು ಮಾಡಿದ್ದಾರೆ ಅಂತ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ತೀವಿ ಅಂತ ಆರೋಗ್ಯ ಸಚಿವರು ಮಾತಾಡಿದ್ದಾರೆ. ನಾವು ಈ ವಿಚಾರದಲ್ಲಿ ಅದನ್ನ ಏನಾದರೂ ಔಷಧಿಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದೆ ಅದನ್ನು ಕೂಡ ಚೆಕ್ ಮಾಡಕ್ಕೆ ಹೇಳಿದ್ದೀವಿ. ಆಯ್ತಾ, ಡಾಕ್ಟರ್ಗಳದ್ದೇನು ಲೋಪ ಇಲ್ಲ ಅಂತ ನಮ್ಮ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಅವರು ಹೋಗಿದ್ರು, ಅವ್ರದ್ದೇನು ಲೋಪ ಇಲ್ಲ ಅಂತ ಹೇಳಿದ್ದಾರೆ. ಅದರಲ್ಲಿ ಏನಾದರೂ ಈ ಔಷಧಿಗಳೇನು ಉಪಯೋಗ ಮಾಡಿದರೆ ಅದರಿಂದ ಹೆಚ್ಚು ಕಡಿಮೆ ಆಗಿದೆ ಅಂತ ಚೆಕ್ ಮಾಡಿಸೋದಕ್ಕೆ ಅದನ್ನು ಕೂಡ ನಾವು ಕಳಿಸಿದ್ದೀವಿ ವರದಿಗೆ. ಅದು ಬಹುಶಃ ಅದಕ್ಕೊಂದು ವಾರ ಆದರೂ ಬೇಕಾಗ್ತದೆ. ಹಿಂದೆ ರಿಂಗರ್ ಲ್ಯಾಕ್ ಮಾನ ಮರ್ಯಾದೆ ಏನಾನ ಇದೆಯಾ, ಇದಕ್ಕೆ ಉತ್ತರ ಕೊಡಿ. ಆ ಸಾವಿಗೆ ಜವಾಬ್ದಾರಿ ಯಾರನ್ನ ಫಿಕ್ಸ್ ಮಾಡ್ತೀರಾ? ಉತ್ತರ ಕೊಡಬೇಕಲ್ಲ. ಕೋವಿಡ್ಗೆ ಕೇಳಿದ್ರಲ್ಲ, ಆ ಸಾವಿಗೆ ಆಕ್ಸಿಜನ್ನಲ್ಲಿ ಸತ್ತಂಥವ್ರಿಗೆ ನ್ಯಾಯ ಕೇಳಿದ್ರಲ್ಲ, ಇದಕ್ಕೆ ನಾವು ನ್ಯಾಯ ಕೇಳ್ತಾ ಇದ್ರಿ. ಇದಕ್ಕೆ ನ್ಯಾಯ ಕೊಡಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೇಳ್ತೀನಿ. ಮಾನ ಮರ್ಯಾದೆ ಏನಾನ ಇದೆಯಾ, ಇದಕ್ಕೆ ಉತ್ತರ ಕೊಡಿ. ಆ ಸಾವಿಗೆ ಜವಾಬ್ದಾರಿ ಯಾರನ್ನ ಫಿಕ್ಸ್ ಮಾಡ್ತೀರಾ? ಉತ್ತರ ಕೊಡಬೇಕಲ್ಲ. ಕೋವಿಡ್ಗೆ ಕೇಳಿದ್ರಲ್ಲ, ಆ ಸಾವಿಗೆ ಆಕ್ಸಿಜನ್ನಲ್ಲಿ ಸತ್ತಂಥವ್ರಿಗೆ ನ್ಯಾಯ ಕೇಳಿದ್ರಲ್ಲ, ಇದಕ್ಕೆ ನಾವು ನ್ಯಾಯ ಕೇಳ್ತಾ ಇದ್ರಿ. ಇದಕ್ಕೆ ನ್ಯಾಯ ಕೊಡಿ. ಈ ಒಂದು ಸಚಿವ ಸಂಪುಟದ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು, ಅದರಲ್ಲೂ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಈಗಾಗಲೇ ಏನು ದೆಹಲಿಗೆ ಆಗಮಿಸಿದಂತಹ ಸಿದ್ದರಾಮಯ್ಯನವರು ಇಂದು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಪ್ರಧಾನಿ ಮೋದಿಯವರ ನಂತರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಒಂದಷ್ಟು ವಿಚಾರಗಳನ್ನ ಕೂಡ ಚರ್ಚೆ ಮಾಡಿರುವಂತದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ನಾಗೇಂದ್ರ ಅವರಿಗೆ ಮತ್ತೆ ಏನು ಸಚಿವ ಸ್ಥಾನ ಕೊಡೋದ್ರ ಬಗ್ಗೆ ಕೂಡ ಮಾತನಾಡಿರುವಂತದ್ದು. ಆದ್ರೆ ಸದ್ಯಕ್ಕಿಲ್ಲ ಎನ್ನುವಂತಹ ಮಾತನ್ನ ಸಿದ್ದರಾಮಯ್ಯನವರು ಹೇಳಿರುವಂತದ್ದು. ಯಾಕಂದ್ರೆ ಈಗಾಗಲೇ ಅವರ ಆರೋಪ ಏನಿತ್ತು, ಆರೋಪಕ್ಕೆ ಒಂದು ಕ್ಲೀನ್ ಚಿಟ್ ಸಿಗ್ತಾ ಇದೆ. ಹಾಗಾಗಿ ಅವರಿಗೆ ಮತ್ತೆ ಅಧಿಕಾರವನ್ನ ಕೊಡಬೇಕು, ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು. ಯಾಕಂದ್ರೆ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ ಎನ್ನುವಂತಹ ವಿಚಾರವನ್ನ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಮಾತನಾಡಿರುವಂತದ್ದು. ಅಂದ್ರೆ ಸಿದ್ದರಾಮಯ್ಯನವರು ಮತ್ತೆ ನಾಗೇಂದ್ರ ಅವರಿಗೆ ಒಂದು ಸಚಿವ ಸ್ಥಾನವನ್ನ ಕೊಡಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡುವ ಮೂಲಕ ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಈಗಾಗಲೇ ಅವರನ್ನ ಬಹುತೇಕವಾಗಿ ತೆಗೆದುಕೊಳ್ಳುವಂತದ್ದು, ಅಂದ್ರೆ ಸಚಿವ ಸ್ಥಾನ ಕೊಡುವಂತದ್ದು ಫಿಕ್ಸ್ ಆಗಿರುವಂತದ್ದು. ಆದ್ರೆ ಸದ್ಯಕ್ಕಿಲ್ಲ ಎನ್ನುವಂತಹ ಮಾತನ್ನ ಸ್ವತಃ ಸಿದ್ದರಾಮಯ್ಯನವರೇ ಇಂದು ಹೇಳಿರುವಂತದ್ದು ಇಲ್ಲಿ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಒಂದು ಏನು ನಿರ್ದೇಶಕರಾಗಿರ್ಬೋದು, ಜೊತೆಗೆ ಅಲ್ಲಿದ್ದಂತ ಮ್ಯಾನೇಜರ್ ಮತ್ತು ಅಲ್ಲಿ ಏನು ಅಧ್ಯಕ್ಷರು ಅಂತ ಇರ್ತಾರೆ, ಅವರು ಒಂದು ಏನು ಪ್ಲಾನ್ ಮಾಡಿ ಯಾರು ಲೋನ್ ತಗೊಂಡಿರಿಂದ ಅವ್ರ ಹೆಸರಲ್ಲೂ ಕೂಡ ಲೋನ್ ಹಾಕಿ ಒಟ್ಟಾರೆಯಾಗಿ 1,75,00,000 ರೂಪಾಯಿಗಳನ್ನ ಖರ್ಚು ಹಾಕುವುದರ ಮುಖಾಂತರ ಈ ರೈತರಿಗೆ ಒಂದು ಮೋಸ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಯಾವ ರೈತರಿಗೂ ಗೊತ್ತಿರಲಿಲ್ಲ. ಆದ್ರೆ ರೈತರು ಏನು ಬ್ಯಾಂಕಿಗೆ ಹೋಗಿ ಒಂದು ಯಾವುದೋ ಒಂದು ವ್ಯವಹಾರಕ್ಕೋಸ್ಕರ ಉತ್ತಾರ ತೆಗೆಸ್ಕೊಂಡಾಗಲಿ ಅಥವಾ ನಮ್ಮ ಲೋನ್ ಕೊಡಿ ಅಂದಾಗ ಈಗಾಗಲೇ ಲೋನ್ ಇರುವುದು ಕೂಡ ಕನ್ಫರ್ಮ್ ಆಗುತ್ತೆ. ಹೀಗಾಗಿ ಸಾಕಷ್ಟು ರೈತರು ಕೂಡ ರೊಚ್ಚಿಗೆದ್ದು ಇವತ್ತಿನ ದಿವಸ ಎಲ್ಲಾ ಒಂದು ಏನು ಇರಬಹುದು. ಅಂದ್ರೆ ಎಲ್ಲೋ ಒಂದು ಕಡೆ ಹಗರಣಗಳು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಏನು ಬಿಜೆಪಿಯ ಅಂದ್ರೆ ಹಿಂದಿನ ಸರ್ಕಾರದ ಅವಧಿಯ ಏನೆಲ್ಲ ವಿಚಾರಗಳಿದ್ವು, ಆರೋಪಗಳಿದ್ವು, ಅವೆಲ್ಲವನ್ನು ಕೂಡ ಮುನ್ನೆಲೆಗೆ ತಂದು ಅವೆಲ್ಲದಕ್ಕೂ ಕೂಡ ಮರುಜೀವವನ್ನು ಕೊಡುವ ಮೂಲಕ ಅವನ್ನ ಮತ್ತೆ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ನವರು. ಅದನ್ನ ರಾಜಕೀಯವಾಗಿ ಅಸ್ತ್ರಗಳನ್ನಾಗಿ ಮಾಡ್ಕೊಳ್ತಾ ಇರೋದಕ್ಕೆ ವಿರೋಧ ಪಕ್ಷದವರ ಆಕ್ರೋಶ ಇರ್ತಕ್ಕಂಥ, ಜೊತೆಗೆ ಅವರು ತೀವ್ರವಾದಂತಹ ಅಸಮಾಧಾನವನ್ನು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈಗಲೂ ಕೂಡ ನಾಗೇಂದ್ರ ಬಾಬು ಆರ್ ಅಶೋಕ್ ಅವರು ಹೇಳೋ ಪ್ರಕಾರ ಈ ಹಿಂದೆ ಎಂದೂ ಕೂಡ ಇಂತಹ ಒಂದು ದ್ವೇಷದ ಸರ್ಕಾರವನ್ನು ನಾವೆಲ್ಲೂ ನೋಡಿರಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಿಂದೆ ಸದಾನಂದ ಗೌಡರಾಗಿದ್ದಾಗಲಿರ್ಬೋದು, ಜಗದೀಶ್ ಶೆಟ್ಟರ್ ಇದ್ದಾಗ. ಬಸವರಾಜ್ ಮಾಹಿತಿಗಾಗಿ. ಮತ್ತೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಕಾಂಗ್ರೆಸ್ ಶಾಕ್ ಅನ್ನ ನೀಡ್ತಾ ಇದೆ. ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರೋದು. ರಾಜ್ಯಪಾಲರಿಗೆ ಶಿಫಾರಸು ಮಾಡೋದಕ್ಕೆ ಸಂಪುಟ ನಿರ್ಧಾರವನ್ನ ತೆಗೆದುಕೊಂಡಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ದಕ್ಕೆ ಈಗ ಬಿಜೆಪಿಗರು ಕಿಡಿಕಾರ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಇದೊಂದು ದ್ವೇಷದ ರಾಜಕಾರಣ ಅಂತ. ಕಾಂಗ್ರೆಸ್ನ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇವರು ವಿರೋಧ ಪಕ್ಷದಲ್ಲಿದ್ದಾಗ ಬಾಯಿ ಮುಚ್ಕೊಂಡಿದ್ರು.
ಈಗ ಈ ರೀತಿ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಅಶೋಕ್ ಗರಂ ಆಗಿದ್ದಾರೆ. ಆಡಳಿತ ಪಕ್ಷ ಕಾಂಗ್ರೆಸ್ನ ವಿರುದ್ಧ ಇದು ದ್ವೇಷ ರಾಜಕಾರಣ ಅಂತ ಕಿಡಿಕಾರಿದ್ದಾರೆ. ಯಾಕೆ ಸ್ವಾರ್ಥ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ಇದು ದ್ವೇಷದ ರಾಜಕಾರಣ. ಈ ಥರದ ಯಡಿಯೂರಪ್ಪನವ್ರ ಮೇಲೆ ಈ ಥರದ ಹಲವಾರು ಕೇಸ್ಗಳನ್ನು BJP ಮೇಲೆ ನನ್ನನ್ನು ಸೇರಿಸಿ ಹಲವಾರು ಕೇಸ್ಗಳನ್ನು ಹಾಕಿದ್ದಾರೆ. ಈಗೂ ಆಗ್ತಾ ಇದ್ದಾರೆ ಭಾಳಷ್ಟು ಕೇಸ್ಗಳು. ಇದಕ್ಕೇನು BJP ನಾವು ಹೋರಾಟ ಮಾಡ್ತೀರಿ, ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೀರಿ. ಇದು ದ್ವೇಷದ ರಾಜಕಾರಣ. ಈ ಸರಿ ಕಾಂಗ್ರೆಸ್ ಸರ್ಕಾರ ಏನಿದೆ ಕಳೆದ 30-40 ವರ್ಷದ ಇತಿಹಾಸದಲ್ಲಿ ನೋಡಿದ್ರೆ ಇಷ್ಟು ದ್ವೇಷ ಮಾಡುವಂಥ ಒಂದು ಸರ್ಕಾರ ಕರ್ನಾಟಕದಲ್ಲಿ ಯಾವತ್ತೂ ಬಂದಿಲ್ಲ. ನಾವು ಕೂಡ ಆಡಳಿತ ಮಾಡಿದ್ದೀವಿ. ಯಾವತ್ತೂ ಯಡಿಯೂರಪ್ಪನವರಾಗಲಿ ಸದಾನಂದ ಗೌಡರಾಗಲಿ ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಗೆ ಕ್ಯಾಬಿನೆಟ್ ನಿರ್ಧಾರ ಮಾಡಿದ್ದು ಈಗ ವಿಪಕ್ಷದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಕ್ಯಾಬಿನೆಟ್ ನಿರ್ಧಾರ ಮಾಡಿದೆ ಪ್ರಾಸಿಕ್ಯೂಷನ್ ವಿಚಾರವಾಗಿ. ಈಗ ಇದೇ ವಿಚಾರ ವಿರೋಧ ಪಕ್ಷದ ನಾಯಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಅವ್ರು ಹೇಳ್ತಾ ಇರೋದು ಇದು ದ್ವೇಷದ ರಾಜಕಾರಣ ಅಂತ. ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಇಂಥ ದ್ವೇಷದ ರಾಜಕಾರಣ ಮಾಡುವ ಪಕ್ಷವನ್ನೇ ನಮ್ಮ ರಾಜ್ಯದ ಇತಿಹಾಸದಲ್ಲಿ ನೋಡ್ಲಿಲ್ಲ ಅಂತ. ಇದನ್ನ ಕಾಂಗ್ರೆಸ್ ಯಾವ ರೀತಿ ನೋಡುತ್ತೆ, ಮುಂದೆ ಏನಾಗ್ಬೋದು ಅಂತ? ನಾಗೇಂದ್ರ ಬಾಬು, ಸದ್ಯದ ರಾಜಕಾರಣವನ್ನ ನೋಡ್ತವ್ರೆ ಖಂಡಿತ ಕೂಡ ಇದೆಲ್ಲೋ ಒಂದು ಕಡೆ ಆಂಧ್ರ ಪಾಲಿಟಿಕ್ಸ್ ಮಾದರಿಯಲ್ಲಿ ಹೋಗ್ತಾ ಇದೆಯೇನೋ ಅಂತಕ್ಕಂಥದ್ದು ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹಾಗೆ ನೋಡೋದಾದ್ರೆ ನೋಡಿ, ಈಗ ಪ್ರಮುಖವಾಗಿ ಏನು ಈಗ ಯಡಿಯೂರಪ್ಪನವರ ವಿರುದ್ಧದ ಹಳೆಯ ಒಂದು ಕೇಸ್, ಇದು ಹಳೆಯ ಪ್ರಕರಣ. ಈ ಪ್ರಕರಣವನ್ನ ಈಗ ಮತ್ತೆ ಮುನ್ನೆಲೆಗೆ ತಂದು ಆ ಹಳೆ ಕೇಸ್ ಏನಿದೆ ಅದಕ್ಕೆ ಮತ್ತೆ ಮರುಜೀವವನ್ನು ಕೊಡೋದಕ್ಕೆ ಹೊರಟಿರ್ತಕ್ಕಂಥದ್ದು. ಈಗ ಆಗಲೇ ಗವರ್ನರ್ ಏನು ಹಿಂದೆನೇ ಅದನ್ನು ರಿಜೆಕ್ಟ್ ಮಾಡಿರ್ತಕ್ಕಂಥದ್ದು. ಇದನ್ನ ಪ್ರಾಸಿಕ್ಯೂಷನ್ ಕೊಡಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಸ್ಪಷ್ಟವಾಗಿ. ಆದ್ರೂ ಕೂಡ ಈಗ ಮತ್ತೆ ರಾಜ್ಯ ಸರ್ಕಾರ ಅದನ್ನ ಹಿಂದೆ ಕೊಟ್ಟಂತಹ ರಾಜ್ಯಪಾಲರು ಕೊಟ್ಟಂತಹ ಆದೇಶದಿಂದ ಅದನ್ನು ವಾಪಸ್ ತಗೊಂಡು ಈಗ ಮತ್ತೆ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಮತ್ತೆ ರಾಜ್ಯಪಾಲರಿಗೆ ಪತ್ರವನ್ನು ಬರೆಯೋದಕ್ಕೆ ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಆಗಿರ್ತಕ್ಕಂಥದ್ದು. ಸೊ ಇದೆಲ್ಲವನ್ನು ನೋಡ್ತಾ ಹೋದ್ರೆ ಇದು ಒಂದು ಭಾಗ. ಆದ್ರೆ ಮತ್ತೊಂದು ಕಡೆ ಕೋವಿಡ್ ಹಗರಣಗಳಿರ್ಬೋದು, ವಾಲ್ಮೀಕಿ ಹಗರಣಗಳಿರ್ಬೋದು, ಅಂದ್ರೆ ಎಲ್ಲೋ ಒಂದು ಕಡೆ ಹಗರಣಗಳು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಏನು ಬಿಜೆಪಿಯ ಅಂದ್ರೆ ಹಿಂದಿನ ಸರ್ಕಾರದ ಅವಧಿಯ ಏನೆಲ್ಲ ವಿಚಾರಗಳಿದ್ವು, ಆರೋಪಗಳಿದ್ವು, ಅವೆಲ್ಲವನ್ನು ಕೂಡ ಮುನ್ನೆಲೆಗೆ ತಂದು ಅವೆಲ್ಲದಕ್ಕೂ ಕೂಡ ಮರುಜೀವವನ್ನು ಕೊಡುವ ಮೂಲಕ ಅವನ್ನ ಮತ್ತೆ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ನವರು. ಅದನ್ನ ರಾಜಕೀಯವಾಗಿ ಅಸ್ತ್ರಗಳನ್ನಾಗಿ ಮಾಡ್ಕೊಳ್ತಾ ಇರೋದಕ್ಕೆ ವಿರೋಧ ಪಕ್ಷದವರ ಆಕ್ರೋಶ ಇರ್ತಕ್ಕಂಥದ್ದು. ಜೊತೆಗೆ ಅವರು ತೀವ್ರವಾದಂತಹ ಅಸಮಾಧಾನವನ್ನು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈಗಲೂ ಕೂಡ ನಾಗೇಂದ್ರ ಬಾಬು, ಅಶೋಕ್ ಅವರು ಹೇಳೋ ಪ್ರಕಾರ ಈ ಹಿಂದೆ ಎಂದೂ ಕೂಡ ಇಂತಹ ಒಂದು ದ್ವೇಷದ ಸರ್ಕಾರವನ್ನು ನಾವೆಲ್ಲೂ ನೋಡಿರಲಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಹಿಂದೆ ಸದಾನಂದ ಗೌಡರಾಗಿದ್ದಾಗಲಿರ್ಬೋದು, ಜಗದೀಶ್ ಶೆಟ್ಟರ್ ಇದ್ದಾಗ. ಬಸವರಾಜ್ ಮಾಹಿತಿಗಾಗಿ